ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತನ್ನ ತಂದೆಯ ಪ್ರತಿಷ್ಠಿತ ಕಾರ್ಪೊರೇಟ್ ಪಾರ್ಟಿಯಲ್ಲಿ 18 ವರ್ಷದ ಹುಡುಗಿ ಹ್ಯಾಂಡ್ಸಮ್ ಆದ ಹೊಸ ಕಂಪನಿ ಅಕೌಂಟೆಂಟ್ ಜೊತೆ ಬಾತ್ರೂಮಲ್ಲಿ ನಿಷೇಧಿತ ಹಸಿ ಬಿಸಿ ಆಟದಲ್ಲಿ ತೊಡಕೊಂಡಿದ್ಲು. ಸೊ ಕತೆ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಕತೆನ ಕೇಳ್ತಾ ಹೋಗಿ. ನನಗೆ 18 ವರ್ಷ. ತುಂಬ ಬೋರ್ ಆಗ್ತಿತ್ತು. ನನ್ನ ತಂದೆ ರಮೇಶ್ ಬೆಂಗಳೂರಲ್ಲಿ ಮತ್ತೊಂದು ದೊಡ್ಡ ಪ್ರತಿಷ್ಠಿತ ಆಫೀಸ್ ಪಾರ್ಟಿನ ಏರ್ಪಡಿಸಿದ್ರು. ನಾನು ಕೇವಲ ಅಲ್ಲಿಗೆ ಹೋಗೋದಷ್ಟೇ ಅಲ್ಲ, ಮುಖದಲ್ಲಿ ದೊಡ್ಡದೊಂದು ಕೃತಕ ನಗು ಇಟ್ಕೊಂಡು ಪೂರ್ತಿ ಹೊತ್ತು ಓಡಾಡಬೇಕಾಗಿತ್ತು. ಇದಕ್ಕೆ ಇದ್ದ ಒಂದೇ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಒಂದೆರಡು ಗ್ಲಾಸ್ ಶಾಂಪೈನ್ ಕುಡಿಯೋಕ್ಕೆ ಸಿಗ್ತಾ ಇತ್ತಿತ್ತು. ಆದ್ದರಿಂದ ಆ ನಗು ಸ್ವಲ್ಪ ನ್ಯಾಚುರಲ್ ಆಗಿ ಕಾಣಿಸ್ತಿತ್ತು. ನನ್ನ ಕಂಪನಿನಲ್ಲಿ ನನ್ನ ಭವಿಷ್ಯದ ಬಗ್ಗೆ ತುಂಬ ಉತ್ಸಾಹದಿಂದ ಮಾತಾಡ್ತಾ ಇದ್ದ ಒಬ್ಬ ಮಹಿಳೆ ಜೊತೆ ನಿಂತಿದ್ದೆ. ಆಗ ನಾನು ಹಿಂದೆಂದೂ ನೋಡಿರದಂಥ ಒಬ್ಬ ಗಂಡಸನ್ನು ನೋಡಿದೆ. ಅವನಿಗೆ ಸುಮಾರು 40ರ ಆಸುಪಾಸು ವಯಸ್ಸಾಗಿರಬಹುದು. ನನ್ನ ಪ್ರಕಾರ ಅವನು ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಅವನೊಂದು ಸೂಟ್ ಹಾಕಿದ್ದ. ಅದೊಂದು ಮೈಕಟ್ಟನ್ನ ಮುಚ್ಚಿಟ್ಟಿದ್ರು ಅವನು ತುಂಬ ಗಟ್ಟಿಮುಟ್ಟಾಗಿದ್ದಾನೆ ಅಂತ ಗೊತ್ತಾಗ್ತಿತ್ತು. ನನ್ನ ಕಣ್ಣುಗಳು ಅವನ ಮೇಲೇ ನೆಟ್ಟಿತ್ತು. ಆ ಮಹಿಳೆ ನನ್ನನ್ನು ಕರೆಯೋವರೆಗೂ ನಂಗೆ ಮಾತೇ ಹೊರಡಲಿಲ್ಲ. ಸಾರಿ ಮಿಸಸ್ ಮೆನನ್, ನಾನು ಸ್ವಲ್ಪ ಹೋಗಿ ಬರಲಾ? ನಾನು ವಿನಯದಿಂದ ಕೇಳಿಕೊಂಡೆ. ಖಂಡಿತ ಹೋಗಮ್ಮ, ಅವಳು ಪ್ರೀತಿಯಿಂದ ಹೇಳಿದ್ಲು. ಅಲ್ಲಿದ್ದ ಸುಕ್ಕಿನ ಜನರಲ್ಲಿ ನನಗೆ ಇವಳೊಬ್ಬಳೆ ಸ್ವಲ್ಪ ಇಷ್ಟ ಆಗಿದ್ದು, ಅಥವಾ ಬಹುಶಃ ಆ ರೂಮಿನ ಆ ಕಡೆ ನಿಂತು ಚಿಕ್ಕ ಕಪ್ಪು ಕಾಕ್ಟೈಲ್ ಡ್ರೆಸ್ ಮತ್ತು ಬ್ಲ್ಯಾಕ್ ಸ್ಟಿಲ್ಲೆಸ್ ಟೋಸ್ ಧರಿಸಿದ್ದ, ನನ್ನನ್ನೇ ಕಣ್ಣು ಮಿಟುಕಿಸದೆ ನೋಡ್ತಿದ್ದ ಆ ಗಂಡಸ್ ಕೂಡ ಇಷ್ಟ ಆಗಿದ್ದ ಅಂತ ಕಾಣಿಸುತ್ತೆ. ನಾನು ಅವನಿಗೆ ಹತ್ತಿರ ಇದ್ದ ಪಂಚ್ ಬೌಲ್ ಕಡೆ ನಡೆದೆ ಮತ್ತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನಪ್ಪ ಬಂದು ಆ ಐ ಕಾಂಟ್ಯಾಕ್ಟ್ನ ಬ್ರೇಕ್ ಮಾಡಿದ್ರು. ಶ್ರುತಿ, ಈ ಬೌಲ್ ಖಾಲಿಯಾಗಿದೆ, ಸ್ವಲ್ಪ ತುಂಬಿಸು. ಥ್ಯಾಂಕ್ಸ್ ಅಂತ ಹೇಳಿ ಅಪ್ಪ ಹೊರಟೇ ಹೋದರು. ಶಿಟ್, ನಾನು ಮೆಲ್ಲನೆ ಬೈಕೊಂಡೆ. ಆ ಪಂಚ್ ಬೌಲ್ನಲ್ಲಿ ಖಾಲಿ ಆಗಿತ್ತು. ನಾನು ಆ ಭಾರವಾದ ಗಾಜಿನ ಬೌಲ್ನ ಎತ್ತಿ ಹೇಗೋ ಅದು ಚೆಲ್ಲದಂತೆ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡೆ. ನಾನು ಅದನ್ನು ಹಿಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ರು ಕೂಡ ಯಾರೂ ನನ್ನ ಕಡೆ ನೋಡಲೇ ಇಲ್ಲ. ಸಹಾಯ ಮಾಡೋದಂತೂ ದೂರದ ಮಾತು. ನಾನು ಅಡುಗೆ ಮನೆಗೆ ಅರ್ಧ ದಾರಿಗೆ ಬಂದಾಗ ನಾನು ಹಿಂದೆಂದು ಕೇಳಿರದ ಧ್ವನಿಯೊಂದು ನನ್ನ ಬಳಿ ಮಾತಾಡ್ತು. ಎಕ್ಸ್ಕ್ಯೂಸ್ ಮೀ ಮಿಸ್, ನಾನು ನಿಮ್ಗೆ ಸಹಾಯ ಮಾಡಲಾ? ಆ ನಿಗೂಢ ವ್ಯಕ್ತಿ ರೆಡ್ ರೂಮಿಂದ ಬಂದು ಕೇಳ್ದ. ನಾನು ತಲೆ ಎತ್ತಿ ಅವನನ್ನು ನೋಡಿ ನಕ್ಕೆ. ಬೇಡ ಅಂತ ಹೇಳಬೇಕು ಅಂದ್ಕೊಂಡೆ, ಆದರೆ ನನ್ನ ಕೈಗಳು ಆಗಲೇ ಸುಸ್ತಾಗಿದ್ವು. ಮತ್ತು 2 ನಿಮಿಷ ಬೆಂಚ್ ಸಿಗದೆ ಇದ್ದರೆ ಆ ಬೌಲ್ ನನ್ನ ಕೈಯಿಂದ ಜಾರಿ ಬೀಳ್ತಿತ್ತು. ಹಾಂ ಹೌದು, ಪ್ಲೀಸ್ ಹೆಲ್ಪ್ ಮಾಡಿ, ಥ್ಯಾಂಕ್ ಯು. ನಾನು ಸ್ವಲ್ಪ ಮುಜುಗರದಿಂದಾನೇ ಅವನಿಗೆ ಬೌಲ್ ಕೊಟ್ಟೆ. ನನ್ನ ಹೆಸರು ಶ್ರುತಿ, ರಮೇಶ್ ಅವ್ರ ಮಗಳು. ನಮ್ಮ ಕೈಗಳು ಒಂದಕ್ಕೊಂದು ಕ್ಷಣಕಾಲ ತಾಗದಾಗ ನನ್ನ ಕಾಲುಗಳಲ್ಲಿ ಒಂಥರ ರೋಮಾಂಚನ ಆಯಿತು. ನಾನು ಪ್ರಕಾಶ್, ನಿನ್ನನ್ನು ಭೇಟಿಯಾಗಿದ್ದು ಖುಷಿ ಆಯಿತು ಶ್ರುತಿ. ಅವನು ನಗ್ತಾ ಒಂದು ಕ್ಷಣ ನನ್ನನ್ನೇ ದಿಟ್ಟಿಸಿ ನೋಡ್ದ. ಬಹುಶಃ ನನ್ನ ಟೆನ್ಷನ್ಗೆ ಅರ್ಥ ಆಗಿರಬೇಕು, ಅಥವಾ ನನ್ನ ಬಗ್ಗೆ ಯಾರಾದರೂ ಅವನಿಗೆ ಕತೆಗಳನ್ನು ಹೇಳಿರ್ಬೋದು. ನಾನು ಕಂಪನಿ ಅಕೌಂಟೆಂಟ್. ಕೆಲವು ವಾರಗಳ ಹಿಂದಷ್ಟೇ ಜಾಯ್ನ್ ಆದೆ. ನಿಮ್ಮ ತಂದೆ ತುಂಬ ಒಳ್ಳೆಯವರು. ನಾನು ಕಣ್ಣು ತಿರುಗಿಸಿ ನಕ್ಕೆ. ಅವನಿಗೂ ನಗು ಬಂತು. ನಾವು ಅಡುಗೆ ಮನೆಗೆ ಹೋದ್ವಿ. ನಾನು ಬೌಲ್ನ ಅಲ್ಲೇ ಮೊದಲೇ ಮಾಡಿಟ್ಟಿದ್ದ ಜ್ಯೂಸ್ನಿಂದ ತುಂಬಿಸ್ದೆ. ನಾವು ಮಾಮೂಲಿ ಮಾತುಗಳನ್ನು ಆಡಿದ್ವಿ. ಆದರೆ ನಾನು ನನ್ನ ಕಣ್ಣುಗಳಿಂದನೇ ಅವನ ಮೈಯನ್ನು ಆಸೆಯಿಂದ ನೋಡ್ತಾ ಮಧ್ಯೆ ಮಧ್ಯೆ ಸಿಲ್ಲಿ ಕಮೆಂಟ್ಗಳನ್ನು ಮಾಡ್ತಿದ್ದೆ. ನಾನು ಆಸೆ ಪಡ್ತಾ ಇರೋದು ಅವನಿಗೆ ಅರ್ಥ ಆಗಲಿ ಅಂತ ಕಾಯ್ತಿದ್ದೆ. ನಾನಿದನ್ನು ತಗೊಂಡು ಹೋಗ್ತೀನಿ, ನೀನು ಟೆನ್ಷನ್ ತಗೋಬೇಡ. ಆಮೇಲೆ ಬಾತ್ರೂಮ್ ಎಲ್ಲಿದೆ ಅಂತ ತೋರಿಸ್ತೀರಾ? ಬೌಲ್ ಸ್ವಲ್ಪ ಅಂಟಂಟಾಗಿದೆ. ಅವನು ಯಾವುದೇ ದುರುದ್ದೇಶ ಇಲ್ಲದೆ ಕೇಳ್ದ. ಅದು ನಂಗೆ ಸ್ವಲ್ಪ ಬೇಜಾರು ಅನ್ನಿಸ್ತು. ಖಂಡಿತ, ನನ್ನ ಕೈ ಕೂಡ ಅಂಟಂಟಾಗಿದೆ, ನಾನಿಲ್ಲಿ ಕಾಯ್ತೀನಿ. ನಾನು ಕೂಲಾಗಿ ಉತ್ತರ ಕೊಟ್ಟೆ.
ಅಡುಗೆ ಮನೆ ಖಾಲಿ ಇತ್ತು. ಮತ್ತು ರೆಕ್ ರೂಮಿಂದ ಬಾತ್ರೂಮ್ ಕಡೆಗೆ ಹೋಗೋ ದಾರಿನಲ್ಲಿನೂ ಯಾರೂ ಇರಲಿಲ್ಲ. ಯಾರೂ ನಮ್ಮನ್ನು ಒಟ್ಟಿಗೆ ನೋಡಿಲ್ಲ. ಹಾಗಾಗಿ ನನಗಿನ್ನೂ ಅವನ ಜೊತೆ ಮಲಗೋ ಚಾನ್ಸ್ ಇದೆ ಅಂತ ನಂಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಅವನು ವಾಪಸ್ ಬಂದ. ನಾನು ಪಾರ್ಟಿಯಿಂದ ಸ್ವಲ್ಪ ದೂರ ಇದ್ದ ಬಾತ್ರೂಮ್ ಕಡೆ ಅವನನ್ನು ಕರ್ಕೊಂಡು ಹೋದೆ. ಅವನು ಮೊದಲು ನನ್ನನ್ನೇ ಹೋಗೋದು ಕೇಳ್ದ. ಆದರೆ ಗೆಸ್ಟ್ ರೂಮ್ ಆಗಿದ್ದರಿಂದ ಅವನನ್ನೇ ಮೊದಲು ಹೋಗೋದಕ್ಕೆ ನಾನು ಒತ್ತಾಯ ಮಾಡಿದೆ. ಅವನು ತುಂಬ ಕಡಿಮೆ ಸಮಯ ತಗೊಂಡ. ನಾವಿಬ್ಬರು ಒಂಟಿಯಾಗಿರೋ ಸಮಯ ಇಷ್ಟು ಬೇಗ ಮುಗ್ದು ಹೋಗುತ್ತೆ ಅಂತ ನಂಗೆ ಭಯ ಶುರುವಾಯಿತು. ನಾನು ಬಾತ್ರೂಮ್ ಒಳಗೆ ಹೋಗಿ ಬಾಗಿಲನ್ನ ಸ್ವಲ್ಪ ಓಪನ್ ಇಟ್ಟೆ. ನನ್ನ ತಂಗಿ ಈಗಾಗಲೇ ಬಿಸಿಯಾಗಿ ಜುಮ್ ಅಂತಿತ್ತು. ಇನ್ನೆಷ್ಟು ಹೊತ್ತು ಅದನ್ನು ಮುಟ್ಕೊಳ್ದೇ ಇರೋದಕ್ಕೆ ಸಾಧ್ಯ? ನನಗೆ ಅವನಿಗೇನಾದರೂ ಕನೆಕ್ಟ್ ಆಗದೇ ಇದ್ದರೆ ನಾನೇ ರೂಮಲ್ಲಿ ಹೋಗಿ ಬೇಗ ಕೈ ಹೊಡ್ಕೋಬೇಕು ಅಂತ ಅಂದ್ಕೊಂಡೆ. ನಾನು ಕೈ ತೊಳ್ಕೊಂಡು ಟವಲ್ ಹಿಡಿತಾ ಇದ್ದಾಗ ಕನ್ನಡಿ ಕಡೆ ನೋಡಿದೆ. ಆಗಲೇ ನನ್ನ ಹಿಂದೆ ನಿಂತಿದ್ದ. ಬಾಗಿಲು ಆಗಲೇ ಮುಚ್ಚಿ ಒಳಗಿಂದನೇ ಲಾಕ್ ಆಗಿತ್ತು. ಓ, ನಾನು ಎದ್ರುಕೊಂಡೇ ಬಿಟ್ಟೆ. ವಾವ್, ಅವನು ನನ್ನ ಕೈಯಿಂದ ನನ್ನ ಲಿಪ್ಸ್ಟಿಕ್ ಹಚ್ಚಿದ, ಬಾಯನ್ನು ಮುಚ್ಚಿದ, ಮತ್ತು ನನ್ನ ಇನ್ನೊಂದು ಬೆರಳನ್ನು ತನ್ನ ತುಟಿಗಳ ಮೇಲಿಟ್ಟ. ನನಗೆ ತಕ್ಷಣ ಮ್ಯಾಟರ್ ಅರ್ಥ ಆಯಿತು. ಬಾಯಿ ಮುಚ್ಚು ಅಂತ ಅವನ ಅರ್ಥ. ನನ್ನ ಹೃದಯ ವೇಗವಾಗಿ ಬಡ್ಕೋತಾ ಇತ್ತು. ಮುಂದೆ ಏನಾಗುತ್ತೆ ಅಂತ ನಾನು ಕಾಯ್ತಾ ನಿಂತೆ. ಅವನು ನನ್ನ ಬಾಯಿಂದ ಕೈ ತೆಗೆದು ನನ್ನ ಕತ್ತಿನ ಮೇಲಿದ್ದ ಕೂದಲನ್ನು ಎಷ್ಟು ಮೃದುವಾಗಿ ಸರಿಸ್ದ ಅಂದರೆ ನನ್ನ ಮೈ ಜುಮ್ಮಂತು. ನಾನು ಕಣ್ಣು ಮುಚ್ಚಿ ತಲೆನ ಹಿಂದಕ್ಕೆ ವಾಲಿಸ್ದೆ. ಅವನು ನನ್ನ ಕತ್ತಿನ ಮೇಲೆ ಉಸಿರಾಡ್ತಾ ಮೆಲ್ಲನೆ ಮುತ್ಕೊಟ್ಟ. ಫೀಲ್ ಆಯಿತು. ಅದು ಎಂಥ ಅದ್ಭುತ ಸುಖ ಅಂದರೆ ನನ್ನ ಕಾಲುಗಳಲ್ಲಿ ನಡ್ಕ ಶುರುವಾಗಿ ನನ್ನ ಬಾಯಿಂದ ನೆರಳಾಟ ಹೊರಬರದ ಹಾಗೆ ತಡೆಯೋದಕ್ಕೆ ಕಷ್ಟಪಡ್ತಿದ್ದೆ. ಅವನು ತನ್ನ ಕಿವಿನ ಮುಕ್ಕಚ್ಚಿದ. ನಾನು ಕಣ್ಬಿಟ್ಟು ಕನ್ನಡಿ ಮೂಲಕ ಅವನನ್ನು ನೋಡಿದೆ. ಅವನ ಕಣ್ಣುಗಳು ನನ್ನನ್ನೇ ಚುಚ್ಚುವಂತೆ ನೋಡ್ತಿದ್ವು. ನಾನು ನನ್ನ ಒಂದು ಕೈನ ಹಿಂದಕ್ಕಾಕಿ ಅವನನ್ನು ಮುಟ್ಟಿದೆ. ಇನ್ನೂ ತಾಳಲಾರದೆ ಅಲ್ಲೇ ಬಟ್ಟೆ ಬಿಚ್ಚಿ ಸಿಕ್ಕಾಪಟ್ಟೆ ಸುಖಪಟ್ಟು ಮಜಾ ಮಾಡ್ದ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಬಾಗಿಲಿಂದ ಆಚೆ ಮಾತು ಕೇಳಿಸ್ತು. ಇಬ್ಬರು ಮಾತಾಡ್ತಾ ಇದ್ರು. ಹೋ ದೇವ್ರೇ, ಬೇಡ 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 ಬೇಡ, ಅವ್ರು ಬಾತ್ರೂಮಿಗೆ ಬರೋದಕ್ಕೆ ಕಾಯ್ತಿದ್ದಾರೆ ಅಂತ ಮೊದಲು ಅಂದ್ಕೊಂಡೆ. ಆದರೆ ಈ ಬಾತ್ರೂಮ್ ಪಕ್ಕದಲ್ಲೇ ಅಪ್ಪನ ಆಫೀಸ್ ರೂಮ್ ಇರೋದು ನನಗೆ ನೆನಪಾಯಿತು. ಅದು ನನ್ನ ತಂದೆ ರಮೇಶ್ ಮತ್ತು ಅವರ ವರ್ಕರ್ ಕಾರ್ತಿಕ್ ಅವರ ಧ್ವನಿ ಅಂತ ನನಗೆ ಗೊತ್ತಾಯಿತು. ಅವ್ರು ಮಾಮೂಲಿ ಆಫೀಸ್ ಕೆಲಸದ ಬಗ್ಗೆ ಮಾತಾಡ್ತಿದ್ರು. ಆದರೆ ನನಗೆ ಹೆದರಿಕೆಯಿಂದ ಎದೆ ಒಡ್ಕೋತಾ ಇತ್ತು. ಪ್ರಕಾಶ್ ಮತ್ತು ನನ್ನ ಬಾಯಿ ಮುಚ್ಚಿ ಅವ್ರ ಕೆಲಸ ಮುಂದುವರಿಸಿದ್ರು. ನಾನು ಸಿಂಕ್ ಮೇಲೆ ಬಗ್ಗಿ ನಿಂತಿದ್ದೆ. ನನ್ನ ಕೈಗಳ ಸಹಾಯದಿಂದ ಕಷ್ಟಪಟ್ಟು ಬ್ಯಾಲೆನ್ಸ್ ಮಾಡ್ತಿದ್ದೆ. ನನ್ನ ಜೀವನದಲ್ಲೇ ಅನುಭವಿಸಿದ ಅತ್ಯಂತ ತೀವ್ರವಾದ ಸುಖ ಇದು. ನನ್ನ ತಂದೆಯ ಆಫೀಸ್ ಪಾರ್ಟಿಯಲ್ಲಿ ಪಕ್ಕದ ರೂಮಲ್ಲಿ ಅಪ್ಪ ಇದ್ದರೂ ಅವ್ರಿಗೇನೋ ಗೊತ್ತಾಗದ ಹಾಗೆ ಅವರದ್ದೇ ಹೊಸ ಅಕೌಂಟೆಂಟ್ ಬಾತ್ರೂಮಲ್ಲಿ ನನ್ನ ಮಾಡ್ತಾ ಇದ್ದ. ನಂಗೆ ಸ್ವರ್ಗನೇ ಸಿಕ್ಕಂತಿತ್ತು. ಪ್ರಕಾಶ್ ಒಂದೊಂದು ಏಟಿಗೂ ನನ್ನನ್ನು ತನ್ನತ್ತ ಎಳ್ಕೊಂಡು ಇನ್ನಷ್ಟು ಫೋರ್ಸಿಂದ ಮಾಡ್ತಿದ್ದ. ಆ ಸುಖ ಅನುಭವಿಸೋದಷ್ಟೇ ನನ್ನ ಕೆಲಸ ಆಗಿತ್ತು. ನಾನು ಕನ್ನಡಿಯಲ್ಲಿ ನಮ್ಮಿಬ್ಬರ ಪ್ರತಿಬಿಂಬನ ನೋಡಿದೆ. ಆ ದೃಶ್ಯ ನನ್ನ ಆಸೆನ ಇನ್ನಷ್ಟು ಹೆಚ್ಚಿಸ್ತು. ಅವನ ನಕ್ಕು ತನ್ನ ಮುಖದ ಮೇಲಿದ್ದ ನನ್ನ ಲಿಪ್ಸ್ಟಿಕ್ನ ಹ್ಯಾಂಡ್ ಟವಲಿಂದ ಒರೆಸ್ದ. ಆಮೇಲೆ ನನ್ನ ಹಣೆಗೆ ಕಿಸ್ ಮಾಡ್ದ. ನಾನು ಅವನಿಗೆ ಕಣ್ಣು ಹೊಡೆದು ತಿರುಗಿ ನನ್ನ ಡ್ರೆಸ್ನ ಸರಿ ಮಾಡಿಕೊಂಡೆ. ನಾನು ಮುಖ ತೊಳ್ಕೊಂಡು ಬಾತ್ರೂಮಿಂದ ಹೊರ ಬರೋ ಅಷ್ಟರಲ್ಲಿ ನಮ್ಮ ಆ ಕೊಳಕು ರಹಸ್ಯ ಯಾವುದೇ ಕುರುಹು ಅಲ್ಲಿ ಉಳಿದಿರಲಿಲ್ಲ. ನಾನೇನೂ ಆಗೇ ಇಲ್ಲ ಅನ್ನೋ ಥರ ಪಾರ್ಟಿಗೆ ವಾಪಸ್ ಬಂದೆ. ಪ್ರಕಾಶ್ ಕೂಡ ಹಾಗೆ ಮಾಡ್ದ. ಆದರೆ ಅವನು ಕೊಟ್ಟು ಸುಖ ಎಂದಿಗೂ ಮರೆಯೋಕ್ಕಾಗಲ್ಲ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.